ಗೈಸ್, ಲೈಫ್ನ ಎಲ್ಲ ಪ್ರಾಬ್ಲಮ್ಗೂ ಒಂದು ಟೆಕ್ನಿಕ್ ಸಿಕ್ಬಿಟ್ರೆ ಹೇಗಿರುತ್ತೆ? ಆ ಟೆಕ್ನಿಕ್ನ ಚಾಂಟ್ ಮಾಡೋದ್ರಿಂದ ನಿಮ್ಮ ಲೈಫ್ ಬೆಟರ್ ಆಗ್ತಾ ಬಂತು ಅಂದರೆ ಓ ಮೈ ಗಾಡ್, ಎಕ್ಸೈಟೆಡ್ ಅಲ್ವಾ? ಸೊ ಅದೇ ಹೋಪೊನೊಪೊನೊ ಪ್ರೇಯರ್ ಅಂತ ಅಂತೀವಿ. ಈ ಹೋಪೊನೊಪೊನೊ ಪ್ರೇಯರ್ ಟೆಕ್ನಿಕ್ ಬಗ್ಗೆ ಇವತ್ತು ಮಾತಾಡ್ತೀನಿ ನಾನು. ಜಸ್ಟ್ 4 ಫ್ರೇಸಸ್ ಇದೆ ಅಷ್ಟೇನೆ, 4 ವರ್ಡ್ಸ್. ಅದನ್ನು ನೀವು ಹೇಳ್ಕೊಂಡ್ರೆ ಸಾಕು, ನಿಮ್ಮ ಲೈಫಲ್ಲಿ ಎಲ್ಲ ಪಾಸಿಟಿವ್ ಥಿಂಗ್ಸ್ ನಿಮಗೆ ಸಿಗ್ತಾ ಬರುತ್ತೆ ಅಂಡ್ ಲೈಫಲ್ಲಿ ಕೂಡ ಪಾಸಿಟಿವ್ ಆಗ್ತಾ ಬರುತ್ತೆ. ಸೊ ಬನ್ನಿ, ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಲೆಟ್ಸ್ ಗೆಟ್ ಸ್ಟಾರ್ಟ್. ಇದು ತುಂಬಾ ಪವರ್ಫುಲ್ ಪ್ರೇಯರ್, ಓಕೆನಾ? ಸೊ ಈವನ್ ಐ ಟ್ರೈಡ್ ಇಟ್. ದಿಸ್ ಈಸ್ ಅಮೇಝಿಂಗ್ ಗೈಸ್. ನಿಮ್ಮ ಮನಿ ಪ್ರಾಬ್ಲಮ್, ಕರಿಯರ್ ಪ್ರಾಬ್ಲಮ್, ರಿಲೇಶನ್ಶಿಪ್ ಪ್ರಾಬ್ಲಮ್, ಫಿಸಿಕಲ್ ಪ್ರಾಬ್ಲಮ್, ಸೊ ಇಷ್ಟೆಲ್ಲ ಕೂಡ ಸರಿಯಾಗ್ತಾ ಬರುತ್ತೆ ಈ ಹೋಪೊನೊಪೊನೊ ಪ್ರೇಯರ್ ಇಂದ. ನಮ್ಗೆಲ್ರಿಗೂ ಗೊತ್ತು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಅಂಡ್ ನಾವು ಮ್ಯಾನಿಫೆಸ್ಟ್ ಕೂಡ ಮಾಡೋದನ್ನ ಕಲ್ತಿದೀವಿ, ಮಾಡ್ತೀವಿ. ಆದ್ರೆ ಇಲ್ಲೊಂದು ಅಲ್ಲೊಂದು ನೆಗೆಟಿವಿಟಿ ಬಂದೇ ಬರುತ್ತಲ್ವಾ ನಮ್ಮ ಮೈಂಡಲ್ಲಿ. ಅಂದ್ರೆ ಆಗುತ್ತೋ ಇಲ್ವೋ ನನ್ನಿಂದ, ಇದು ಇನ್ನೂ ಆಗ್ಲೇ ಇಲ್ಲ, ಯಾಕೆ ಇಷ್ಟೊಂದು ಟೈಮ್ ಯಾಕೆ ತಗೋತಿದೆ, ಹಾಗಾದ್ರೆ ಈ ಮ್ಯಾನಿಫೆಸ್ಟೇಷನ್ ಇದೆಲ್ಲ ಬರೀ ಸುಳ್ಳ, ಎಟ್ಸೆಟ್ರಾ ಎಟ್ಸೆಟ್ರಾ, ರೈಟ್? ಸೊ ತುಂಬಾ ನೆಗೆಟಿವಿಟಿ ನಮ್ಮಲ್ಲಿ ಬಂದೇ ಬರುತ್ತೆ ನಾವೇನಾದ್ರೂ ಮ್ಯಾನಿಫೆಸ್ಟ್ ಮಾಡೋವಾಗ, ಅಲ್ವಾ? ಸೊ ಈ ಹೋಪೊನೊಪೊನೊ ಪ್ರೇಯರ್ ಟೆಕ್ನಿಕ್ ಆ ನೆಗೆಟಿವಿಟಿನ ಕಂಪ್ಲೀಟ್ ಆಗಿ ತೆಗ್ದಾಕುತ್ತೆ, ಕಂಪ್ಲೀಟ್ ಆಗಿ ಅವಾಯ್ಡ್ ಕೂಡ ಮಾಡುತ್ತೆ. ಸೊ ಅದೇನ್ ಬ್ಲಾಕೇಜಸ್ ಇದೆ ನಿಮ್ಮ ಕನಸು ನನಸಾಗ್ದಲೇ ಇರೋ ರೀತಿ, ಸೊ ಆ ಬ್ಲಾಕೇಜಸ್ ನ ಇದು ತೆಗ್ದಾಕುತ್ತೆ ಕಂಪ್ಲೀಟ್ ಆಗಿ. ಗೊತ್ತಾಗ್ತಿದ್ಯಾ? ಸೊ ನಿಮ್ ಲೈಫ್ ಇಂದಾನೆ ಅದನ್ನ ತೆಗ್ದಾಕಿ ನಿಮ್ಮ ಲೈಫಿಗೆ ಒಂದು ಲಕ್ ನ ತಂದ್ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ ಲೈಫಲ್ಲಿ ಇರೋ ಎಲ್ಲಾ ನೆಗೆಟಿವಿಟಿ ಹೋಗಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿ ನಿಮ್ಮ ಲಕ್ ಕೂಡ ಚೆನ್ನಾಗಿ ಆಕ್ಟಿವೇಟ್ ಆಗಿ ನೀವು ಅನ್ಕೊಂಡಿದ್ದೆಲ್ಲ ಆಗ್ತಾ ಬರುತ್ತೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಪಾಸ್ಟ್ ಕರ್ಮಗಳಿದೆಯಲ್ಲ ಅದು ಕೂಡ ಇದು ಕ್ಲಿಯರ್ ಮಾಡುತ್ತೆ ಈ ಪ್ರೇಯರ್ ಟೆಕ್ನಿಕ್ ಇಂದ, ಓಕೆನಾ? ಗೊತ್ತಾಯ್ತಾ? ಅಂಡ್ ಲೈಕ್ ಅ ಮ್ಯಾಜಿಕ್ ನಿಮ್ಮ ಎಲ್ಲ ಇಷ್ಟ ಆಗ್ತಾ ಸರಿ ಆಗ್ತಾ ಬರುತ್ತೆ ಅಂಡ್ ನೆರವೇರ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೋತಿರ್ತೀರ, ಓಕೆ ನಾನು ಮನೆ ತಗೊಂಡೆ 2027 ಅಷ್ಟರಲ್ಲಿ ಅಂತ, ರೈಟ್? ಸೊ ಅದನ್ನ ನೀವು ಎಷ್ಟೇ ಸ್ಟ್ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಾರೋ ನೆಗೆಟಿವಿಟಿ ಅನ್ನೋದು ನಿಮ್ಮನ್ನ ಕಾಡ್ತಾನೆ ಇರುತ್ತೆ, ಅಲ್ವಾ? ಲೈಕ್ ನನ್ನಿಂದ ಆಗುತ್ತಾ, ಆಲ್ರೆಡಿ ಜೂನ್ 2026 ಆಯ್ತು, ಇನ್ನು ಮಿಕ್ಕಿರೋ ಮಂತಲ್ಲಿ ನಾನು ತಗೋತೀನ, ಎಲ್ಲಿಂದ ದುಡ್ಡು ಬರುತ್ತೆ, ಹೇಗ್ ಮಾಡ್ಲಿ, ಕರೆಕ್ಟಾಗಿರೋ ಮನೆ ಸಿಗುತ್ತಾ, ಅಲ್ಲೇನಾದ್ರೂ ಮೋಸ ಆಗುತ್ತಾ, ರೈಟ್? ಅಥವಾ ನಾನು ಇನ್ನೂ ಕೇಪಬಲ್ ಇಲ್ವಾ ಇದನ್ನ ತಗೊಳ್ಳೋದಕ್ಕೆ, ತುಂಬಾ ನಿಮ್ಗೆ ಡೌಟ್ಸ್ ಬರುತ್ತೆ ನೀವು ಎಷ್ಟೇ ಸ್ಟ್ರಾಂಗ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತಿದ್ರು, ಅಲ್ವಾ? ಸೊ ಈ ಒಂದು ನಿಮ್ಮ ಡೌಟ್, ಈ ಒಂದು ನೆಗೆಟಿವ್ ಎನರ್ಜಿನ ಈ ಹೋಪೊನೊಪೊನೊ ಪ್ರೇಯರ್ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡುತ್ತೆ. ಸೊ ನೀವೇನ್ ಮಾಡ್ಬೇಕು ಗೊತ್ತಾ? ನೀವ್ ಯಾವಾಗ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತೀರಾ, ಏನೋ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಅನ್ಕೋತೀರಾ, ಅದ್ ಅನ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಈ ಹೋಪೊನೊಪೊನೊ ಪ್ರೇಯರ್ ನ ನೀವು ಹೇಳ್ಕೋಬೇಕು, ಓಕೆನಾ? ಜಸ್ಟ್ 4 ಲೈನ್ಸ್ ಗೈಸ್, 4 ವರ್ಡ್ಸ್ ಆಕ್ಚುಲಿ, ಲೈನ್ಸು ಅಲ್ಲ, ಓಕೆನಾ? ಅದನ್ನ ಹೇಳ್ಕೊಂಡ್ಮೇಲೆ ಮತ್ತೆ ನೀವು ಡೌಟ್ ಪಡ್ಲೇಬಾರ್ದು, ಓಕೆನಾ? ಯಾಕಂದ್ರೆ ಇದು ತೆಗ್ದಾಕುತ್ತೆ ನೆಗೆಟಿವಿಟಿ. ನೀವು ಮತ್ತೆ ಅದನ್ನೇ ತುಂಬ್ತಾ ಇದ್ರೆ ತುಂಬಾ ಲೇಟ್ ಆಗುತ್ತೆ ನೀವು ಅನ್ಕೊಂಡಿದ್ ನೆರವೇರೋದು. ಗೊತ್ತಾಗ್ತಿದ್ಯಾ? ಸೊ ನೆಗೆಟಿವ್ ಥಿಂಕ್ ಮಾಡೋದಕ್ಕೆ ಅಥವಾ ಡೌಟ್ ಪಡೋದಕ್ಕೆ ದಯವಿಟ್ಟು ಹೋಗ್ಬೇಡಿ. ನೀವು ಒಂದ್ಸತಿ ಹೋಪೊನೊಪೊನೊ ಪ್ರೇಯರ್ ನ ಹೇಳ್ಕೊಂಡಿದ್ದಾದ್ಮೇಲೆ ಸೊ ಅದನ್ನ ಕಂಪ್ಲೀಟ್ ಆಗಿ ಮರ್ತ್ ಬಿಡಿ ನೆಗೆಟಿವಿಟಿನೆಲ್ಲ. ಆ ಹೋಪೊನೊಪೊನೊ ಪ್ರೇಯರ್ ಮಾಡ್ಕೊಬಿಟ್ಟು ಬಿಟ್ಬಿಡಿ ಯೂನಿವರ್ಸ್ಗೆ. ಇಟ್ ವಿಲ್ ಟೇಕ್ ಕೇರ್, ಓಕೆನಾ? ಇನ್ ಕೇಸ್ ಸಣ್ಣ ಪುಟ್ಟ ನೆಗೆಟಿವಿಟಿ ಬಂದ್ರು ಈ ಪ್ರೇಯರ್ ಅದನ್ನೆಲ್ಲ ರಿಮೂವ್ ಮಾಡುತ್ತೆ, ನೀವು ಯೋಚನೆ ಮಾಡೋದು ಕೂಡ ಬೇಕಾಗಿಲ್ಲ. ಗೊತ್ತಾಗ್ತಿದ್ಯಾ? ಅಂಡ್ ಯಾವುದೇ ಒಂದು ಆಯ್ತು, ನಾವೇನ್ ಮಾಡ್ಬಿಡ್ತೀವಿ, ಏನೋ ಒಂದು ಆಗ್ತಿದೆ ಅಂದಾಗ ತುಂಬಾ ಜಾಸ್ತಿ ಮಾಡಕ್ ಹೋಗ್ತೀವಿ. ಇವಾಗ ಹೋಪೊನೊಪೊನೊ ಪ್ರೇಯರು ಬ್ಲಾಕೇಜಸ್ ನ ತೆಗಿಯುತ್ತೆ ಅಂತ ಹೇಳಿದೆ, ಓಕೆ. ನೀವೇನೋ ಅನ್ಕೊಂಡು ಮ್ಯಾನಿಫೆಸ್ಟೇಷನ್ ಈ ಪ್ರೇಯರ್ ನ ಕೂಡ ಮಾಡಿದ್ರಿ ಅಂದ್ರೂ ಕೂಡ ಸುಮ್ಮನೆ ಸಿಕ್ಕಾಪಟ್ಟೆ ನೆಗೆಟಿವ್ ಅನ್ಕೋತಾ ಇದೆ. ತುಂಬಾ ಬ್ಲಾಕೇಜಸ್ ಆದ್ರೆ ಇದು ರಿಮೂವ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಈಗ ಒಂದು ಹಳ್ಳದಿಂದ ಓಕೆ ನೀರ್ ತೆಗಿಯೋಣ, ಒಂದ್ ದಿನ ಬೇಕಾಗುತ್ತೆ ಅಂತ ತೆಗಿತೀರಾ, ಓಕೆ ಬಿಡು ತುಂಬ್ದಂಗ್ ತೆಗಿತಾರಲ್ಲ ಅಂತ ಬೇರೆಯವ್ರು ಬಂದ್ ಹಳ್ಳಕ್ ನೀರು ಇದೆ, ಅದನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡಿ ನೀರೇ ಹೋಗ್ದಂಗ್ ಮಾಡೋದಕ್ಕೆ ಎಷ್ಟು ದಿನ ಬೇಕಾಗುತ್ತಲ್ವಾ? ಅದೇನೇ ಅದಕ್ಕೆ ಮತ್ತೆ ನೀರ್ ಆಗ್ತಾ ಹೋದ್ರೆ ಒಂದೇ ದಿನದ ಕೆಲಸ ಅದು. ಸೊ ಅದೇ ರೀತಿ ಇದು ಕೂಡ ಸಣ್ಣ ಪುಟ್ಟ ನೆಗೆಟಿವಿಟಿ ಓಕೆ ಸಮ್ ಟೈಮ್ಸ್ ಆಗುತ್ತೆ, ಬಟ್ ಬಿಡು ಇದು ರಿಮೂವ್ ಮಾಡುತ್ತಲ್ಲ ಅಂತ ನೀವು ಪ್ರತಿ ಸತಿ ಸೆಲ್ಫ್ ಡೌಟ್ ಪಡ್ತಾ ಹೋದ್ರೆ ಇಟ್ ವಿಲ್ ಟೇಕ್ ಟೈಮ್, ಓಕೆನಾ? ನೀವು ಅನ್ಕೊಂಡಷ್ಟು ಬೇಗ ಆಗೋದಿಲ್ಲ. ಅರ್ಥ ಆಗ್ತಿದೆ ತಾನೆ ಕರೆಕ್ಟಾಗಿ? ಓಕೆ. ಸೊ ಇದು ಎಷ್ಟೊಂದು ಸಿಚುವೇಶನ್ ಅಲ್ಲಿ ವರ್ಕ್ ಆಗುತ್ತೆ ಈ ಪ್ರೇಯರ್. ಅಂದ್ರೆ ನಿಮ್ ಜಾಬ್ ಸಿಗ್ತಿರಲ್ಲ, ಇಂಟರ್ವ್ಯೂ ಫೇಲ್ ಆಗ್ತಿರುತ್ತೆ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಜಗಳಗಳಾಗ್ತಿರುತ್ತೆ, ಏನೇ ಡಿಫಿಕಲ್ಟ್ ಸಿಚುವೇಶನ್ ಇರಲಿ ಲೈಫಲ್ಲಿ, ಓಕೆ?
ಸೊ ಅವಾಗೆಲ್ಲ ಈ ಹೋಪನೊಪನೋ ಪ್ರೇಯರ್ನ ನೀವು ಹೇಳ್ಕೊಂಡ್ರೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ, ನಿಮ್ಮ ಲೈಫ್ ಸಿಚುಯೇಷನ್ನ ಚೇಂಜ್ ಮಾಡುತ್ತೆ, ನಿಮ್ಮ ಲೈಫ್ನ ಈಸಿ ಮಾಡಿಕೊಡುತ್ತೆ. ಗೊತ್ತಾಗ್ತಿದ್ಯಾ? ಸಿ, ಇದೇನೋ ಒಂದು ಮಂತ್ರ ತಂತ್ರ ಆ ಥರ ಅಲ್ಲ, ಓಕೆನಾ. ದಿಸ್ ಇಸ್ ಜಸ್ಟ್ ಅ ಮ್ಯಾಜಿಕಲ್ ಟೂಲ್, ಓಕೆನಾ. ಒಂದು ಮ್ಯಾಜಿಕಲ್ ಟೂಲ್ ಥರ ನೋಡಿ. ನಿಮ್ಮ ಲೈಫಿನ ಬ್ಲಾಕೇಜಸ್ನ ರಿಮೂವ್ ಮಾಡಿ ನಿಮ್ಮ ಪಾಸ್ಟ್ ಕರ್ಮನೆಲ್ಲ ಕ್ಲೆನ್ಸ್ ಮಾಡುವಂಥ ಟೂಲ್ ಆಗಿ ನೋಡಿ ಹೊರತು ಇದು ಯಾವುದೋ ಮಂತ್ರ ಹಾಗೆ ಹೀಗೆ ಆ ರೀತಿ ನೋಡಬೇಡಿ, ಓಕೆನಾ. ಜಸ್ಟ್ ಇದು ಕ್ಲೆನ್ಸ್ ಮಾಡುತ್ತೆ ಹೊರತು ಇನ್ನೇನೋ ಒಂದು ಬೇರೆದನ್ನ ಇದು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಅದು ಕ್ಲೆನ್ಸ್ ಮಾಡಿದಾಗ ನಿಮ್ಮ ಒಂದು ಲಕ್ ಏನಾಗುತ್ತೆ, ಆಕ್ಟಿವೇಟ್ ಆಗಿ ನಿಮ್ಮ ಒಂದು ಪಾಸಿಟಿವಿಟಿ ಜಾಸ್ತಿ ಆಗಿ ನೀವು ಅನ್ಕೊಂಡಿದ್ದು ಆಗೋ ರೀತಿ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು? ಸೊ ಈ ಹೋಪನೊಪನೋ ಪ್ರೇಯರ್ನ ಹೇಗೆ ಮಾಡೋದು ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರೇಯರ್ ಟೆಕ್ನಿಕ್ ಏನಿದೆ ಇದು ಹವಾಯನ್ ಪ್ರೇಯರ್, ಓಕೆನಾ. ಸೊ ಈ ಹೋಪನೊಪನೋ ಮೀನಿಂಗ್ ಏನು ಹಾಗಾದ್ರೆ ಅಂತ ನೀವಂತ ಯೋಚನೆ ಮಾಡ್ತಾ ಇದ್ರೆ, ಇದ್ರ ಮೀನಿಂಗ್ ಏನ್ ಗೊತ್ತಾ? ಮೇಕಿಂಗ್ ಥಿಂಗ್ಸ್ ರೈಟ್ ಅಂತ ಇದ್ರ ಮೀನಿಂಗ್, ಓಕೆ. ಇದೇನೋ ಒಂದು ವರ್ಡ್, ಏನಿದು ಹೋಪನೊಪನೋ ಏನೋ ಮೀನಿಂಗ್ಲೆಸ್ ಅಂತ ಅನ್ಕೊಳ್ಳೇಬೇಡಿ. ಸೊ ನಿಮ್ ಲೈಫಲ್ಲಿ ಎಲ್ಲಾ ಥಿಂಗ್ಸ್ನ ಕರೆಕ್ಟಾಗಿ ಮಾಡೋದಕ್ಕೆ, ರೈಟ್ ಥಿಂಗ್ಸ್ನ ನಿಮ್ ಪಾತಿಗೆ ಕೊಡೋದಕ್ಕೆ ಇದಿರೋದು. ಅಂಡ್ ಇದರ ಅರ್ಥ ಕೂಡ ಅದೇನೆ. ಅರ್ಥ ಆಯ್ತಾ ಇವಾಗ ಇದೇನೋ ಅಂತ? ಅಂಡ್ ಇದು ಒಂದು ಸೋಲ್ ಹೀಲಿಂಗ್ ಪ್ರೇಯರ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇದ್ರ ಮೂಲಕ ನಾವ್ ಏನ್ ಮಾಡ್ತಿದೀವಿ ಗೊತ್ತಾ? ಸೋಲ್ನ ಹೀಲ್ ಮಾಡ್ತಾ ಇದೀವಿ, ಓಕೆನಾ. ಯಾವುದೇ ಒಂದು ಬ್ಲಾಕೇಜಸ್, ಒಂದು ನೆಗೆಟಿವಿಟಿ ಇದೆಯಲ್ಲ, ಅದರಿಂದ ಸೋಲ್ನ ಕಂಪ್ಲೀಟ್ ಆಗಿ ಹೀಲ್ ಮಾಡ್ತಾ ಇದೀವಿ ನಾವು. ನಾವ್ ಏನೇನ್ ಕೆಟ್ಟದ್ ಮಾಡಿದೀವಿ, ನಾವ್ ಯಾವ್ಯಾವ ಪಾಪಗಳನ್ನ ಮಾಡಿದೀವಿ ನಮಗೆ ಗೊತ್ತಿಲ್ಲ ಅಲ್ವಾ ಲೈಫಲ್ಲಿ. ಸೊ ಈ ಪ್ರೇಯರ್ ಅದನ್ನೆಲ್ಲ ಕ್ಲೆನ್ಸ್ ಮಾಡುತ್ತೆ ನಮಗೋಸ್ಕರ. ಗೊತ್ತಾಯ್ತಾ? ಅಂಡ್ ಲವ್ನ ಆಫರ್ ಮಾಡಿ ನಮ್ಮ ರಿಲೇಶನ್ಶಿಪ್ನ ಹಾರ್ಮೋನಿಯಸ್ ಆಗಿ ಮಾಡಿಕೊಡುತ್ತೆ. ಅಂಡ್ ಜಾಬ್ ಇಂಟರ್ವ್ಯೂ ಅಲ್ಲಿ ಆಗ್ತಿರುವಂತ ಅಡೆತಡೆಗಳನ್ನ ತೆಗೆದು ನೀವು ಜಾಬ್ಗೆ ಇಂಟರ್ವ್ಯೂ ಇಂದ ಸೆಲೆಕ್ಟ್ ಆಗಿ ಆ ಜಾಬ್ನ ಸಿಗೋ ಹಾಗೆ ಮಾಡುತ್ತೆ. ಅಂಡ್ ಗುಡ್ ಹೆಲ್ತ್ನ ಕೂಡ ತಂದು ಕೊಡುತ್ತೆ ನಿಮಗೆ. ಅರ್ಥ ಆಗ್ತೀಯಾ? ಸೊ ಎನಿ ಕೈಂಡ್ ಆಫ್ ಥಿಂಗ್ ಗೈಸ್, ಇದನ್ನ ಯೂಸ್ ಮಾಡಿ ನೋಡಿ ನೀವು. ಸೊ ಯು ವಿಲ್ ರಿಯಲಿ ಸಿ ದ ಚೇಂಜಸ್, ಓಕೆನಾ. ಸೊ ನಾನು ಹೇಳಿದೆ ಜಸ್ಟ್ 4 ಫ್ರೇಸಸ್ ಇದೆ ಅಂತ. ಸೊ ಅದ್ಯಾವುದು ಅಂತ ಇವಾಗ ನಿಮಗೆ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಒನ್, ಐ ಆಮ್ ಸಾರಿ, ಓಕೆನಾ. ಫಸ್ಟ್ ಒನ್ ಏನಿದೆ, ಐ ಆಮ್ ಸಾರಿ ಅನ್ನೋದಿದೆ. ಸೆಕೆಂಡ್ ಒನ್, ಪ್ಲೀಸ್ ಫರ್ಗಿವ್ ಮೀ. ಗೊತ್ತಾಗ್ತಿದೆಯಾ? ಫಸ್ಟ್ ಒನ್ ಏನು, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ ಇಸ್ ದ ಸೆಕೆಂಡ್ ಒನ್. ಥರ್ಡ್ ಒನ್, ಥ್ಯಾಂಕ್ ಯು, ಓಕೆನಾ. ಫೋರ್ತ್ ಒನ್, ಐ ಲವ್ ಯು. ಅರ್ಥ ಆಗ್ತಿದ್ಯಾ? ಸೊ ಈ ಪ್ರೇಯರು ಎಲ್ಲ ತರಹದ ಪ್ರಾಬ್ಲಮ್ಸ್ನ ನಿಮಗೆ ಸಾಲ್ವ್ ಮಾಡಿ ಈಸಿ ಮಾಡಿಕೊಡುತ್ತೆ ಲೈಫ್ನ. ಸಿ, ಅಟ್ ದ ಲೆವೆಲ್ ಆಫ್ ಯುವರ್ ಮೈಂಡ್, ಓಕೆನಾ. ನಿಮ್ಮ ಮೈಂಡಲ್ಲಿ ಇರುವಂತಹ ಬ್ಲಾಕೇಜಸ್, ನೆಗೆಟಿವಿಟೀಸ್, ರೈಟ್, ಇದನ್ನೆಲ್ಲ ರಿಮೂವ್ ಮಾಡಿಕೊಡುತ್ತೆ, ಓಕೆ. ಇದು ಸಾಲ್ವ್ ಮಾಡ್ತಿರೋದು ಅಟ್ ದ ಲೆವೆಲ್ ಆಫ್ ಯುವರ್ ಮೈಂಡ್. ಅರ್ಥ ಆಗ್ತಿದೆಯಾ? ಏನೋ ಮ್ಯಾಜಿಕ್ ಆಗ್ತಿಲ್ಲ ಅಲ್ಲಿ, ನಿಮ್ಮ ಮೈಂಡ್ ಇಂದ ಬ್ಲಾಕೇಜಸ್ನ ರಿಮೂವ್ ಮಾಡ್ತಾ ಇದೆ. ಈ 4 ಫ್ರೇಸಸ್ನ ನೀವು ಇವತ್ತಿಂದನೇ ಪ್ರತಿದಿನ ಹೇಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿ. ಇದಕ್ಕೆ ಜಸ್ಟ್ ಐ ಡೋಂಟ್ ನೋ, ಲೈಕ್ ಮೇ ಬಿ ಒಂದು 2 ಸೆಕೆಂಡ್ಸ್ ಸಹ ಟೈಮ್ ತಗೊಳ್ಳೋದಿಲ್ಲ ಇದಕ್ಕೆ, ಅಲ್ವಾ. ಲೈಕ್ ಇನ್ನೊಂದ್ಸತಿ ಹೇಳ್ತೀನಿ, ಅವಾಗ ಏನೋ ಒಂದು ಆಗ್ಬೇಕಿರುತ್ತೆ, ಏನೋ ಒಂದು ಸ್ಟಕ್ ಆಗಿರ್ತೀರ, ಜಸ್ಟ್ ಹೇಳ್ಕೊಡಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಜಸ್ಟ್ ಇಷ್ಟನ್ನು ಹೇಳ್ಕೊಂಡ್ರೆ ಸಾಕು ನೀವು. ಅಂದ್ರೆ ನೀವು 100% ರೆಸ್ಪಾನ್ಸಿಬಿಲಿಟಿ ತಗೋತಿದ್ದೀರಾ ಯಾವ್ದ್ರ ಬಗ್ಗೆ, ನಿಮ್ಮ ಕರೆಂಟ್ ಸಿಚುಯೇಷನ್ ಬಗ್ಗೆ ಅಂತ. ಗೊತ್ತಾಯ್ತಾ? ಅಂಡ್ ಇದನ್ನ ನೀವು ಮೈಂಡಲ್ಲೂ ಕೂಡ ಫಿಕ್ಸ್ ಮಾಡಿ ಇಟ್ಕೋಬೇಕು, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ಲೈಫ್ ಅನ್ನೋದು, ರೈಟ್. ಸೊ ಇದನ್ನ ಎಲ್ಲಾ ಸಿಚುಯೇಷನ್ಗೂ ಯೂಸ್ ಮಾಡ್ಬೋದು ಅಂದೆ ಅಲ್ವಾ. ಸೊ ಹಾಗಿದ್ರೆ ಸಪೋಸ್ ಮನಿ ರಿಲೇಟೆಡ್ ಇಶ್ಯೂ ಇತ್ತು ಅಂದ್ರೆ ಹೇಗೆ ಯೂಸ್ ಮಾಡ್ಬೋದು? ಸೊ ಅವಾಗ ಈ ತರ ಹೇಳ್ಬೇಕಾಗುತ್ತೆ ನೀವು, ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮೀ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ. ಸೊ ಈ ತರ ನೀವು ಹೇಳ್ಕೊಳ್ಳಿ. ಗೊತ್ತಾಯ್ತಾ? ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗಿದ್ರೆ ಯಾವಾಗ ಹೇಳ್ಬೇಕು ಇದನ್ನ ಅಂತ ಅಂದ್ರೆ, ಮಾರ್ನಿಂಗ್ ಮತ್ತೆ ನೈಟ್ ನೀವು ಇದನ್ನ 108 ಸತಿ ಹೇಳ್ಕೋಬೇಕಾಗತ್ತೆ, ರೈಟ್. 108 ಸತಿ ಹೇಳ್ಕೊಳ್ಳೋದಕ್ಕಾಗೋದಿಲ್ವಾ? ಜಸ್ಟ್ 4 ವರ್ಡ್ಸ್ನ ನಿಮ್ಮ ಲೈಫಿಗೋಸ್ಕರ, ನಿಮಗೆ ಒಳ್ಳೇದಾಗೋದಕ್ಕೋಸ್ಕರ. ಸೊ ಇದನ್ನ ಟ್ರೈ ಮಾಡಿ ನೋಡಿ, ನಿಮ್ಗೆ ಇದ್ರ ಮ್ಯಾಜಿಕ್ ಗೊತ್ತಾಗ್ಬಿಡುತ್ತೆ. ಸಿ, ಥಿಂಗ್ಸ್ ವಿಲ್ ರಿಯಲಿ ಹ್ಯಾಪನ್. ಟ್ರೈ ಮಾಡಿ ನೀವು, ಆಮೇಲೆ ಬಂದು ನನಗೆ ಲೈಕ್ ಕಮೆಂಟ್ ಬೇಕಾದ್ರೆ ಮಾಡಿ, ಓಕೆನಾ. ಹೆಲ್ತ್, ರಿಲೇಶನ್ಶಿಪ್, ಮನಿ, ಎವ್ರಿಥಿಂಗ್ ವಿಲ್ ಬಿಕಮ್ ವೆರಿ ಈಸಿ ಫಾರ್ ಯು. ಯು ವಿಲ್ ಬಿ ಥ್ಯಾಂಕ್ಫುಲ್, ಓಕೆನಾ. ಸೊ ನಾನು ಹೇಳಿದ ಪ್ರಕಾರ ನೀವು ಟ್ರೈ ಮಾಡಿ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ.
ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್, ಓಕೆನಾ? ಸೊ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಏನು ಅಂತ ಬಂದು ಹೇಳಿ. ನಿಮ್ಮ ಹೆಲ್ತ್ ರಿಲೇಟೆಡ್, ರಿಲೇಶನ್ಶಿಪ್, ಮನಿ ರಿಲೇಟೆಡ್, ಎನಿಥಿಂಗ್, ಓಕೆ, ಇಟ್ ವಿಲ್ ವರ್ಕ್ ಫಾರ್ ಯು, ಓಕೆನಾ? ಸೊ ಎಸ್ ಗೈಸ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ, ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ನಾನು ಆಗಲೇ ಹೇಳ್ದಂಗೆ ಕಮೆಂಟ್ ಮತ್ತು ಲೈಕ್ನ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿದ್ಮೇಲೆ ಮಾಡಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಇವಾಗ ಕೇಳೋದಕ್ಕೆ ಹೋಗೋದಿಲ್ಲ ನಾನು, ಓಕೆನಾ? ಸೊ ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಯಾ, ಬಟ್ ಐ ಕ್ಯಾನ್ ಆಸ್ಕ್ ಫಾರ್ ಸಬ್ಸ್ಕ್ರೈಬ್ ಅಟ್ ಲೀಸ್ಟ್, ಓಕೆ? ಎಸ್, ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ, ಓಕೆ? So okay guys, see you all, bye bye, see you in the next video, take care.